ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಮಗೆ ಆಷಾಢ ಮಾಸದ 4ನೇ ಶುಕ್ರವಾರ ಅಷ್ಟಮಿ ಬಂದಿದೆ. ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಅಷ್ಟಮಿ ಅಂತಲೇ ಹೇಳಬಹುದು. ವರಾಹಿ ಅಮ್ಮನ ಪೂಜೆ ಮಾಡೋದಕ್ಕಂತೂ ತುಂಬ ಅಂದರೆ ತುಂಬ ಪ್ರಶಸ್ತವಾಗಿರುವಂಥ ದಿನ ಅಂತಲೇ ಹೇಳ್ಬೋದು. ಇದಕ್ಕೆ ವರಾಹಿ ಅಮ್ಮನಿಗೆ 100ಕ್ಕೆ 1000% ಪವರ್ಫುಲ್ ಶಕ್ತಿ ಅನ್ನುವಂಥದ್ದು ಇರುತ್ತೆ. ಈ ಒಂದು ಅಷ್ಟಮಿಯ ದಿವಸ ನಮಗೆ ತಿಂಗಳಲ್ಲಿ 2 ಅಷ್ಟಮಿ ಬರ್ತವೆ. ಒಂದು ಕಾಲಾಷ್ಟಮಿ, ಒಂದು ದುರ್ಗಾಷ್ಟಮಿ. ಎರಡರಲ್ಲೂ ಸಹ ನೀವು ಯಾವ ಅಷ್ಟಮಿಗೆ ಪೂಜೆ ಮಾಡಿಕೊಂಡ್ರೂ ತುಂಬ ಅಂದರೆ ತುಂಬ ಒಳ್ಳೆಯದು. ಈ ಆಷಾಢ ಮಾಸದಲ್ಲಿ ಕೊನೆಯ ಶುಕ್ರವಾರ ಬಂದಿರೋದು 4ನೇ ಶುಕ್ರವಾರ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗಾಗಿ ಅವತ್ತಿನ ದಿವಸ ನೀವು ತಾಯಿಯನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಸರಳವಾಗಿ ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಆಷಾಢ ಮಾಸದ ಶುಕ್ರವಾರದಲ್ಲಿ ಹೆಣ್ಣು ದೇವತೆಗಳಿಗೆ ಮತ್ತು ಅಷ್ಟಮಿ ಇರೋ ದಿವಸದಲ್ಲಿ ಹೆಣ್ಣು ದೇವತೆಗಳಿಗೆ ತುಂಬ ಅಂದರೆ ವಿಶೇಷವಾಗಿರೋಂಥ ಪೂಜೆಗಳನ್ನು ಸಲ್ಲಿಸ್ತಾರೆ. ನೀವು ಅಷ್ಟೇ ನಿಮ್ಮ ಕುಲದೇವರಿಗೂ ನಿಮ್ಮ ಮನೆ ದೇವರಿಗೂ ಪೂಜೆಯನ್ನು ಸಲ್ಲಿಸ್ಕೊಂಡು ನಿಮ್ಮ ಕೈಲಾದಷ್ಟು ತಾಯಿಗೆ ಯಾರೆಲ್ಲ ಇನ್ನೂ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿಲ್ವೋ ಖಂಡಿತವಾಗ್ಲೂ ಈ ಒಂದು ಆಷಾಢ ಶುಕ್ರವಾರದ ನಿಮಗೆ ಯಾವ ರೀತಿಯಾಗಿ ಯಥಾಶಕ್ತಿ ನಿಮ್ಗೆ ಏನು ಅನುಕೂಲ ಇದೆಯೋ ಅದರಲ್ಲೇ ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯದು. ನಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥವ್ರು ಅಟ್ಲೀಸ್ಟ್ ನೀವು ಬೆಲ್ದಾರ್ತಿ ಆಗಿರ್ಬೋದು, ತುಪ್ಪದ ದೀಪವನ್ನಾದರೂ ಹಚ್ಚಿ ನಿಮ್ಮ ಮನೆ ದೇವರಿಗೆ ಕುಲದೇವರಿಗೆ ಆರಾಧನೆಯನ್ನು ಮಾಡ್ಕೊಳ್ಳಿ. ಅದರಿಂದನೂ ಕೂಡ ಎಷ್ಟೋ ನಮ್ಮ ಪಾಪ ಕರ್ಮಗಳನ್ನುವಂಥದ್ದು ದೂರ ಆಗುತ್ತೆ ಅನ್ನೋದನ್ನು ತಿಳಿಸ್ತೀನಿ. ನೋಡಿ, ಇವತ್ತಿನ ದಿವಸ ಕಾಲಭೈರವೇಶ್ವರನಿಗೆ ಅಷ್ಟಮಿ ದಿವಸ ಯಾರಿಗೆಲ್ಲ ಒಂದು ಹಣದ ಸಮಸ್ಯೆ ಅನ್ನೋದು ಆಗ್ತಾ ಇದೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ, ಮಕ್ಕಳು ಹೇಳಿರುವಂಥ ಮಾತನ್ನು ಕೇಳೋದಿಲ್ಲ, ಮತ್ತು ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಜಗಳಗಳನ್ನುವಂಥದ್ದು ಬರ್ತಾ ಇದೆ, ಅಂಥವರು ಖಂಡಿತವಾಗ್ಲೂ ಈ ಅಷ್ಟಮಿ ಸಂದರ್ಭಗಳಲ್ಲಿ ಈ ಬೂದುಗುಂಬಳಕಾಯಿ ದೀಪಾರಾಧನೆ ಅನ್ನುವಂಥದ್ದು ಬರುತ್ತೆ. ಆ ಬೂದುಗುಂಬಳಕಾಯಿ ದೀಪಾರಾಧನೆಯನ್ನು ನೀವು ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ 3 ಅಷ್ಟಮಿಗಳು ಇಲ್ಲ 3 ಪೌರ್ಣಮಿಗಳು 3 ಅಮಾವಾಸ್ಯೆಗಳು ಹಚ್ಚಿ ಬಂದಿದ್ದೇ ಆದರೆ ಅದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಯಾರಿಗೆಲ್ಲ ನಮ್ಮ ಕೈಯಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂಥವ್ರು ನಿಮ್ಮ ಮನೆಯ ಮುಂಬಾಗಿಲು ಏನಿರುತ್ತಲ್ವ, ಬೂದುಗುಂಬಳಕಾಯಿ ದೀಪವನ್ನು ಬೂದುಗುಂಬಳಕಾಯಿನ ತೆಗೆದುಕೊಳ್ಬೇಕು. ಅದನ್ನು ಸಮ ಪ್ರಮಾಣದಲ್ಲಿ ಆ ಕಡೆ ಈ ಕಡೆಗೆ ಕಟ್ಟನ್ನು ಮಾಡಿ ಒಳಗಡೆ ದಿಂಡನ್ನು ತೆಗೆದುಬಿಟ್ಟು ನಿಮಗೆ ದೀಪಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ನೀವು ಸ್ವಲ್ಪ ದಪ್ಪ ಬತ್ತಿಯನ್ನು ಹಾಕಿ, ನೀವು ಬೂದುಗುಂಬಳಕಾಯಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕಟ್ ಮಾಡಬಾರ್ದು. ಆಚೆ ಕಡೆಗೇ ಅದನ್ನ ಏನು ಕ್ಲೀನಿಂಗ್ ಆಗಿರ್ಬೋದು, ದೀಪ ಆಗಿರಬಹುದು, ಮುಂಚೆನೇ ನೀವು ಎತ್ಕೊಂಡು ಹೋಗಿ ನಿಮ್ಮ ಒಂದು ಹೊಸಲು ಪೂಜೆಯನ್ನು ಮಾಡಿಬಿಟ್ಟು ಆ ಕಡೆ ಗೀಟಕ್ಕೆ ನಿಮ್ಮ ಮನೆಗೆ ಏನೇ ಇದ್ರೂ ಕೂಡ ನಿಮ್ಮ ಕೈಯಲ್ಲಿ ಹೋಗೋದಕ್ಕೆ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥವ್ರು ಮನೆ ಬಾಗಿಲಿಗೆ ನೀವು ಈ ರೀತಿಯಾಗಿ ಬೂದುಗುಂಬಳಕಾಯಿ ದೀಪವನ್ನು ಹಚ್ಚಿ ಮನೆಗೆ ಧೂಪ ದೀಪ ನೈವೇದ್ಯವನ್ನು ಮಾಡ್ಕೊಂಡಿದ್ದೆ ಆದರೆ ಕ್ರಮೇಣವಾಗಿ ನಿಮ್ಮ ಮನೇಲಿ ಏನೇ ಒಂದು ಕಷ್ಟಗಳಿದ್ರೂ ಕೂಡ ಆ ಕಷ್ಟ ಅನ್ನೋವಂಥದ್ದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಅಷ್ಟಮಿಯ ದಿವಸ ನೀವು ಈ ಹೆಣ್ಣು ದೇವತೆಗಳೆಲ್ಲನೂ ಇದ್ದರು ಮತ್ತು ಶುಕ್ರವಾರ ಕೂಡ ಬಂದಿರೋದ್ರಿಂದ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು. ಯಾರೆಲ್ಲ ಈ ರಾಹು ಕಾಲದಲ್ಲಿ ದೀಪಾರಾಧನೆಯನ್ನು ಮಾಡಬೇಕು ಅಂದ್ಕೊಂಡಿರ್ತಾರೋ ಲಿಂಬೆಹಣ್ಣು ದೀಪ ಆರಾಧನೆಯನ್ನು ಮಾಡೋದು ಹೆಣ್ಣು ದೇವತೆಗಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಮಗೂ ಕೂಡ ಅದರಿಂದ ತುಂಬ ಅಂದರೆ ತುಂಬ ನಮ್ಮನೆಗೆ ಕೂಡ ಧನ ಕನಕಗಳು ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಉಂಟಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದರಿಂದ ನಮಗೆ ಲಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದು ಮನೆಗೆ ಬರುತ್ತೆ. ಖಂಡಿತವಾಗ್ಲೂ ಈ ಏನು ಅಮ್ಮನವರ ದೇವಸ್ಥಾನಗಳು ಇರ್ತದೋ ಅಲ್ಲಿ ಈ ರಾಹು ಕಾಲದ ದೀಪಾರಾಧನೆ ತುಂಬ ಅಂದರೆ ತುಂಬ ಜಾಸ್ತಿಯಾಗಿ ಹಚ್ಚುವಂಥದ್ದು ಹೆಣ್ಮಕ್ಳು. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಬನ್ನಿ, ಇವಾಗ ವರಾಹಿ ಅಮ್ಮನ ಅಷ್ಟಮಿ ದಿವಸ ಮನೆಯಲ್ಲಿ ಫೋಟೋ ಇಲ್ಲ ಅಂದ್ರೂ ಕೂಡ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಮ ಮನೆಯಲ್ಲಿ ವರಾಹಿ ಅಮ್ಮನ ಫೋಟೋ ಇದ್ದರೆ ಯಥಾ ಪ್ರಕಾರವಾಗಿ ನಿಮ್ಮ ಕೈಯಲ್ಲಿ ಏನೆಲ್ಲ ಶಕ್ತಿ ಇದೆಯೋ ಅದೇ ರೀತಿಯಾಗಿ ವರಾಹಿ ಅಮ್ಮನ ಫೋಟೋಕ್ಕೆ ಅಲಂಕಾರವನ್ನು ಮಾಡಿಕೊಂಡು ನೀವು ತುಪ್ಪದ ದೀಪ ಧೂಪ ದೀಪ ನೈವೇದ್ಯ ಮಾಡಿಕೊಂಡು ತಾಯಿಗೆ ಇಷ್ಟಾರ್ಥ ಅವರ ಶತನಾಮಾವಳಿಗಳು, ವರಾಹಿ ಕವಚ, ವರಾಹಿಯ ಏನೇನು ಮಂತ್ರಗಳಿದೆಯೋ ಮೂಲ ಮಂತ್ರ ಆಗಿರ್ಬೋದು ಪ್ರತಿಯೊಂದನ್ನು ನೀವು ಹೇಳ್ಕೊಂಡ್ರೆ ನಿಮಗೆ ಎಷ್ಟು ಅಂದರೆ ನೀವು ಏನು ಕೋರಿಕೆನ ಇಟ್ಟಿರ್ತೀರೋ ಖಂಡಿತವಾಗ್ಲೂ ಬರೋ ಅಷ್ಟಮಿಗೆ ಅಷ್ಟೊತ್ತಿಗೆ ಆ ಕೋರಿಕೆ ಅನ್ನೋವಂಥದ್ದು ಈಡೇರುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಬನ್ನಿ, ಇವಾಗ ಫೋಟೋ ಇಲ್ಲ ಅನ್ನೋರು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ದೀಪಾಲೆ ಕಂಬ ಬೇಕಾಗುತ್ತೆ, ನಮಗೊಂದು ಪೀಠ ಬೇಕಾಗುತ್ತೆ, ಕೆಂಪು ವಸ್ತ್ರ ಬೇಕಾಗುತ್ತೆ. ಪೀಠದ ಸಿದ್ಧತೆಯನ್ನು ಸ್ವಲ್ಪ ಮೊದಲಿಗೆ ನಾವು ಅರಿಶಿಣವನ್ನು ಹಾಕಿ ಮನೆಯನ್ನೆಲ್ಲ ನೀಟಾಗಿ ಒರೆಸ್ಕೊಳ್ಬೇಕು. ಅದರ ಮೇಲೆ ನಾವು ಕೆಂಪು ಬಟ್ಟೆಯನ್ನು ಹಾಕಬೇಕು. ಅದರ ಮೇಲೆ ಅಷ್ಟದಳ ಪದ್ಮವನ್ನು ಬರೆದು ಪೀಠಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಹೂವನ್ನು ಇಟ್ಟು ಪೀಠದ ಪೂಜೆಯನ್ನು ಮಾಡ್ಕೊಳ್ಬೇಕು.
ತದನಂತರದಲ್ಲಿ ಒಂದು ಪ್ಲೇಟ್ ಅಥವಾ ಒಂದು ತಟ್ಟೆಯನ್ನು ಇಟ್ಕೊಳ್ಬೇಕು. ಹಿತ್ತಾಳೆ, ತಾಮ್ರ, ಅಡಿಕೆ ತಟ್ಟೆ ಆದರೆ ಕೂಡ ನಡೆಯುತ್ತೆ. ಅದಕ್ಕೆ 3 ಅಳತೆ ಅಕ್ಕಿ ಹಾಕ್ಬಿಟ್ಟು ಅದರ ಮೇಲೆ ಶ್ರೀಂ ಅನ್ನುವಂಥ ಬೀಜಾಕ್ಷರಿಯ ಮಂತ್ರವನ್ನು ಬರ್ಕೊಳ್ಬೇಕು. ಅದರ ಮೇಲೆ ದೀಪಾಲೆ ಕಂಬ ಇಟ್ಟು ದೀಪಾಲೆ ಕಂಬಕ್ಕೆ ಅಲಂಕಾರವನ್ನು ಮಾಡಿಕೊಂಡು ಅದರಲ್ಲಿ ವರಾಹ್ಯಮ್ಮನ ಆವಾಹನೆಯನ್ನು ಮಾಡಬೇಕು. ಧೂಪ, ದೀಪ, ನೈವೇದ್ಯ ಯಥಾಶಕ್ತಿ ನಿಮಗೇನು ಅನುಕೂಲ ಇದೆಯೋ ಅದನ್ನು ಪೂಜೆಯನ್ನು ಮಾಡಬೇಕು. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಶ್ರೀ ಮಹಾಮಾಯೆ ವರಾಹಿ ನಮೋ ನಮಃ. ಶ್ರೀ ಮಹಾಮಾಯೆ ವರಾಹಿ ನಮೋ ನಮಃ. ಶ್ರೀ ಮಹಾಮಾಯೆ ವರಾಹಿ ನಮೋ ನಮಃ. ನೀವು ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ಯಥಾಶಕ್ತಿ ಧೂಪ, ದೀಪ, ನೈವೇದ್ಯ ನಿಮಗೆ ಏನೇ ಒಂದು ಕೋರಿಕೆ ಇದ್ದರೂ ಕೂಡ ತಾಯಿನಲ್ಲಿ ಕೇಳಿಕೊಂಡು ಪೂಜೆಯನ್ನು ಮುಗಿಸ್ಕೋಬೇಕು. ಪೂಜೆಯನ್ನು ನೀವು ಸೂರ್ಯಾಸ್ತ ಆದ ನಂತರದಲ್ಲಿ ಸಂಜೆ ಮಾಡ್ಕೊಳ್ಬೇಕಾಗತ್ತೆ. ಸಂಜೆ ಮಾಡಿಕೊಂಡು ನೀವು ಶನಿವಾರ ದಿವಸ ಬೆಳಿಗ್ಗೆನೇ ಕದಲಿಸೋ ಅಂಥದ್ದು, ಇಲ್ಲ ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ಮತ್ತೆ ಒಂದು ದೀಪಾರತಿಯನ್ನು ಮಾಡಿಕೊಂಡು ನೀವು ಆ ಒಂದು ದೀಪವನ್ನು ಕದಲಿಸ್ಕೊಳ್ಬಹುದು. ನಾವು ಮಾಮೂಲಾಗಿ ಯಾವ ರೀತಿಯ ಕಳಶವನ್ನು ಯಾವ ರೀತಿ ಕದಲಿಸ್ತೀವಿ ಅದೇ ರೀತಿಯಾಗಿ ಕದಲಿಸಿ ಬೆಳಗ್ಗೆ ನೀವು ಶನಿವಾರ ದಿವಸ ಅದನ್ನು ತೆಗೆದಿಟ್ಕೊಳ್ಬಹುದು. ಈ ರೀತಿಯಾಗಿ ವರಾಹಮ್ಮನ ಫೋಟೋ ಇಲ್ಲ ಅಂದರೂ ಕೂಡ ದೀಪದಲ್ಲೂ ಸಹ ನಾವು ಆವಾಹನೆಯನ್ನು ಮಾಡಬೇಕು. ಪೂಜೆಗೆ ಒಂದಿಷ್ಟು ನಿಯಮಗಳಂತಿರುತ್ತೆ, ಆದರೆ ಮಂತ್ರಗಳಿಗೆ ನಮಗೆ ಯಾವುದೇ ರೀತಿಯಾಗಿ ಮೈಲಿಗೆ ಉಪವಾಸ ಅನ್ನೋವಂಥದ್ದು ಏನೂ ಇರೋದಿಲ್ಲ. ಮಂತ್ರಕ್ಕೆ ಯಾವುದೇ ದೋಷ ಅನ್ನೋವಂಥದ್ದಿಲ್ಲ. ಮನಸ್ಸು ಮಾತ್ರ ನಮ್ಮದು ಶುದ್ಧಿಯಾಗಿದ್ದರೆ ಸಾಕಾಗುತ್ತೆ. ಹಾಗಾಗಿ ನಾನು ನಿಮಗೆ ತುಂಬ ಅಂದರೆ ತುಂಬ ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಂತ್ರಗಳು ಹೇಳೋದಕ್ಕೆ ನಿಮಗೆ ಸ್ನಾನ ಬೇಕು, ಮಡಿ ಬೇಕು, ಮೈಲಿಗೆ ಬೇಕು, ಉಪವಾಸ ಬೇಕನ್ನೋವಂಥದ್ದು ಏನೂ ಇರೋದಿಲ್ಲ. ಯಾಕಂತಂದರೆ ನಮಗೆ ಮೊದಲಿಗೆ ಶ್ರದ್ಧಾ ಭಕ್ತಿ ಅನ್ನೋದಿರಬೇಕು. ನಮ್ಮ ಮನಸ್ಸನ್ನು ತಾಯಿಗೆ ಅರ್ಪಿಸಿಬಿಟ್ಟು ನಮ್ಮ ಒಂದು ಕೋರಿಕೆಯನ್ನು ತಾಯಿಯಲ್ಲಿ ಕೇಳಿದ್ದೇ ಆದರೆ, ಅಮ್ಮ ನಮ್ದು ಈ ರೀತಿಯಾಗಿ ಕಷ್ಟ ಇದೆ ಅಂತಂದರೆ ಆ ತಾಯಿ ನಮ್ಮ ಕಷ್ಟಗಳನ್ನು ನೀರಿನ ಥರನೇ ಕರಗಿಸಿ ನಮಗೆ ಒಳ್ಳೆಯದನ್ನು ಮಾಡ್ತಾಳೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.